ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಸೊ ಈ ದಿನ ನಾವು ವಿಶೇಷವಾಗಿ 2024 ಫೆಬ್ರವರಿ ತಿಂಗಳು ಯಾವ್ಯಾವ ರಾಶಿ ಮತ್ತೆ ಲಗ್ನದವರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕೊಡಬಲ್ಲದು ಅದರ ಬಗ್ಗೆ ಖಂಡಿತ ಮಾತಾಡ್ತೇನೆ. ಈ ಒಂದು ಮೆಥಡ್ ಏನಿದೆ ಇದು ಶಕುನಗಳ ಮೇಲಿಂದ ಡಿಪೆಂಡ್ ಆಗಿ ಈ ಒಂದು ಭವಿಷ್ಯವಾಣಿಯನ್ನು ಮಾಡಿರ್ತೇನೆ. ಅಕ್ಯುರೇಸಿಯನ್ನು ಚೆಕ್ ಮಾಡಿ ಅಂತ ಹೇಳ್ತೇನೆ. ತುಂಬಾನೇ ಚೆನ್ನಾಗಿರುತ್ತೆ. ಜೊತೆಗೆ ಯಾರೆಲ್ಲ ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೋಟಿಫಿಕೇಶನ್ ಮೊದಲನೇದಾಗಿ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ. ಅದರ ಜೊತೆಗೆ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವರ ಜೊತೆಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ತುಂಬಾನೇ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಮೇಷಲಗ್ನ ಮತ್ತೆ ಮೇಷರಾಶಿ. ಮೇಷರಾಶಿಯವರಿಗೆ ಶಕುನಗಳ ಪ್ರಕಾರ ಸೂರ್ಯನ ಇಂಪ್ಯಾಕ್ಟ್ ಇದೆ. ರವಿ ಇಲ್ಲಿ 10ನೇ ಮನೆಯನ್ನು ವಿರಾಜಮಾನನಾಗಿದ್ದಾನೆ ಪಂಚಮಾಧಿಪತಿಯಾಗಿ. ಸೊ ಖಂಡಿತ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂತ ಯೋಗ ಭಾಗ್ಯ. ಯಾರಿಗೆಲ್ಲ ಹೊಸ ಕೆಲಸ ಸಿಗಬೇಕು ಅವ್ರಿಗೆ ಹೊಸ ಕೆಲಸ ಸಿಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಪ್ರಮೋಷನ್ ಬೇಕು, ಪ್ರಮೋಷನ್ ಆಗುತ್ತೆ. ಅದರ ಜೊತೆಗೆ ಯಾರೆಲ್ಲ ಗೌರ್ಮೆಂಟ್ ಜಾಬ್ಗೆ ಬಹಳ ವಿಶೇಷವಾಗಿ ಪ್ರಯತ್ನ ಮಾಡ್ತಾ ಇದ್ದೀರಿ, ಅದರಲ್ಲೂ ಮೇಷರಾಶಿ ಮೇಷಲಗ್ನವರು ಖಂಡಿತವಾಗಿ ಅದು ಫಲಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ಯಾರಿಗೆಲ್ಲ ಈ ಮೂಮೆಂಟ್ ಅಲ್ಲಿ ಮನೆಯನ್ನ ಚೇಂಜ್ ಮಾಡ್ಬೇಕಂತ ಒಂದು ಥಾಟ್ಸ್ ಬಂದಿದೆ, ಅವರಿಗೆ ಮನೆ ಚೇಂಜ್ ಆಗುವಂತ ಯೋಗ ಭಾಗ್ಯ ಕೂಡ ಆಲ್ಮೋಸ್ಟ್ ಬಂದು ನಿಂತಿದೆ. ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಪ್ರತಿ ಬಾರಿ ಕೆಲಸಕ್ಕೆ ಹೋಗುವಾಗಲೂ ಕೂಡ ನಿಮ್ಮ ತಂದೆಯ ಪಾದ ಸ್ಪರ್ಶ ಮಾಡಿ ಹೋಗಿ ಅಂತ ಹೇಳ್ತೇನೆ. ಮೇಷರಾಶಿ ಮೇಷಲಗ್ನದವರಿಗೆ ಯಾವುದೇ ಕಾರಣಕ್ಕೂ ಹಿನ್ನಡೆ ಉಂಟಾಗುವುದಿಲ್ಲ. ಎಲ್ಲಾ ರೀತಿಯಲ್ಲಿ ಕೂಡ ಅವರಿಗೆ ಅಭಿವೃದ್ಧಿ ಉಂಟಾಗುತ್ತೆ. ತಂದೆಯ ಪಾದ ಸ್ಪರ್ಶ ಮಾಡಿ ಹೋಗುವುದು ಅತ್ಯುತ್ತಮವಾದ ಪರಿಹಾರ ಮೇಷಲಗ್ನ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೆ ಸಂಬಂಧಪಟ್ಟಂತೆ. ಎರಡನೇದಾಗಿ ವೃಷಭ ಲಗ್ನ ವೃಷಭ ರಾಶಿ. ಇವರಿಗೆ ಶಕುನಗಳ ಪ್ರಕಾರ ಗುರುವಿನ ಇಂಪ್ಯಾಕ್ಟ್ ಬಂದಿದೆ. ಅದರಿಂದ ಗುರು ಬಂದು ಈ ಜಾತಕಕ್ಕೆ ಅಷ್ಟಮಾಧಿಪತಿ ಮತ್ತೆ ಆತ ಲಾಭಾಧಿಪತಿ. ಇದರ ಮುಖಾಂತರ ಆತ 12ನೇ ಮನೆಯಲ್ಲಿ ವಿರಾಜಮಾನನಾಗಿದ್ದಾನೆ ಗೋಚಾರದಲ್ಲಿ. ಇಲ್ಲೇನಾಗುತ್ತೆ ಅಂದ್ರೆ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಟ್ರಾವೆಲಿಂಗ್ ಮಾಡಿಸ್ತಾನೆ. ದೂರ ಹೋಗುವಂತ ಯೋಗ ಭಾಗ್ಯ. ದೂರ ಹೋಗ್ಬೇಕಾಗುತ್ತೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕಾದ ಯೋಗ ಭಾಗ್ಯ. ಇನ್ನು ಕೆಲವರಿಗೆಲ್ಲ ಬಹಳ ವಿಶೇಷವಾಗಿ ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ಹೋಗುವಂತ ಯೋಗ ಭಾಗ್ಯ ಇವ್ರ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿದೆ. ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಹಣಕಾಸಿನ ವಿಚಾರಗಳಲ್ಲಿ ಗೊಂದಲಗಳು ಉಂಟಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಜೊತೆಗೆ ನಿಮಗೆ ಲಾಭಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಬಹಳಷ್ಟು ಗೊಂದಲಗಳು, ಲಾಭ ಬಾರದೆ ಹೋಗುವಂಥದ್ದು, ಸ್ಯಾಲರಿಯಲ್ಲಿ ಪ್ರಾಬ್ಲಮ್ ಆಗುವಂಥದ್ದು, ದುಡ್ಡಿನ ವಿಚಾರ ಪ್ರಾಬ್ಲಮ್ ಆಗುವಂಥದ್ದು, ವಿಪರೀತ ರೀತಿಯಲ್ಲಿ ಖರ್ಚು ಬರುವಂತ ಒಂದು ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಆದ್ರೂ ಕೂಡ ನೀವು ತೀರ್ಥಕ್ಷೇತ್ರ ಯಾತ್ರೆ, ಗುರುವಿನ ಆರಾಧನೆ, ಗುರುವಿನ ಮಾತುಗಳನ್ನ ಫಾಲೋ ಮಾಡೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ವೃಷಭ ಲಗ್ನದವರಿಗೆ ಅದೇನು ಫೆಬ್ರವರಿ ತಿಂಗಳಲ್ಲಿ ತುಂಬಾ ಪ್ರಾಬ್ಲಮ್ ಆಗಬೇಕು ಬಹಳ ದೊಡ್ಡ ಮಟ್ಟಿಗೆ ಮೇ ಬಿ ಆಗೋದಿಲ್ಲ. ತುಂಬಾ ಚೆನ್ನಾಗಿರ್ತೀರಾ. ನಾನು ಹೇಳ್ತೀನಿ ನಿಮ್ಮ ಗುರುಗಳು ಯಾರಿದ್ದಾರೆ ಪ್ರತಿ ಬಾರಿ ಕೆಲಸಕ್ಕೆ ಹೋಗುವಾಗ ಕೂಡ ನಿಮ್ಮ ಗುರುಗಳನ್ನು ನೆನೆಸ್ಕೊಂಡು ಅವರ ಪಾದ ಸ್ಪರ್ಶ ಮಾಡಿ ಹೋಗಿ ಅಂತ ಹೇಳ್ತೇನೆ. ಇದರ ಮುಖಾಂತರ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ನಿರ್ವಿಘ್ನ ರೀತಿಯಲ್ಲಿ ನೆರವೇರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಮಿಥುನ ರಾಶಿ ಮಿಥುನ ಲಗ್ನ. ಈ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಶಕುನಗಳ ಪ್ರಕಾರ ಬುಧನ ಇಂಪ್ಯಾಕ್ಟ್ ಬಂದ್ಬಿಟ್ಟಿದೆ. ಬುಧ ಇಂಪ್ಯಾಕ್ಟ್ ಕೊಡ್ತಾ ಇದ್ದಾನೆ. ಬುಧ ಬಹಳ ಪ್ರಭಾವಿತನಾಗಿಬಿಟ್ಟಿದ್ದಾನೆ. ಬುಧ ಇಲ್ಲಿ 8ನೇ ಮನೆಯಲ್ಲಿ ವಿರಾಜಮಾನನಾಗಿದ್ದಾನೆ. ಬುಧ ಬಂದು 4th ಲಾರ್ಡ್, 4ನೇ ಮನೆ ಅಧಿಪತಿ, ಲಗ್ನಾಧಿಪತಿ. ಅದರಿಂದಾಗಿ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ದುಡ್ಡಿನ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಇದ್ದೇ ಇದೆ. ಅದರ ಜೊತೆಗೆ ನಿಮ್ಮ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ಅದೇನೋ ಪಾಸಿಟಿವ್ನೆಸ್ ನಿಮ್ಮ ಪಾಲಿಗೆ ಬರುವಂತದ್ದು, ಅದೇನೋ ಒಂದು ಪ್ಲಸ್ ಪಾಯಿಂಟ್ ನಿಮ್ಮ ಪಾಲಿಗೆ ಬರುವಂತ, ಅದೇನೋ ಒಂದು ಗೆಲುವು ನಿಮ್ಮ ಪಾಲಿಗೆ ಬರುವಂತಹ ಎಲ್ಲಾ ಸಾಧ್ಯತೆಗಳು ಮಿಥುನ ಲಗ್ನ ಮಿಥುನ ರಾಶಿಯವರಿಗೆ ಕಂಡು ಬರ್ತಾ ಉಂಟು. ಅದಕ್ಕೆ ಬೇಕಾಗಿ ನೀವು ಒಂದು ಪ್ರಯತ್ನ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡಿಬಹುದು ನೀವು. ಅದರ ಜೊತೆಗೆ ಯಾರಿಗೆಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಭೂಮಿ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು, ಅಥವಾ ಜಾಗ ತಗೊಳ್ಬೇಕು, ಅಥವಾ ಕಟ್ಟಿದ ಮನೆಯನ್ನೇ ಪರ್ಚೇಸ್ ಮಾಡ್ಬೇಕಂದಾಗ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ 100% ಇದೆ. ನಾನು ಹೇಳ್ತೀನಿ ನಿಮ್ಗೆ ಬಹಳ ಪ್ಲಸ್ ಪಾಯಿಂಟ್ ಆಗ್ಬೇಕಾದ್ರೆ ನೀವೇನ್ ಮಾಡಿ ಅಂದ್ರೆ ಪ್ರತಿ ಬುಧವಾರ ದಿವಸ ಸ್ವಲ್ಪ ಸ್ಟೇಷನರಿ ಅಥವಾ ಚಾಕ್ಲೇಟ್ ಅನ್ನ ಸಣ್ಣ ಮಕ್ಕಳಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಇದರ ಮುಖಾಂತರ ನಿಮ್ಗೆ ಬುಧನಿಂದ ಬರತಕ್ಕಂತಹ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಕೂಡ ದೂರ ಆಗುತ್ತೆ. ಅದರ ಜೊತೆಗೆ ಪಾಸಿಟಿವ್ನೆಸ್ ಏನುಂಟು ಅದು ಜಾಸ್ತಿನೇ ನಿಮ್ಮ ಪಾಲಿಗೆ ಬರುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ನಮ್ಮ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ತುಂಬಾನೇ ಚೆನ್ನಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ಜೊತೆಗೆ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ಬಂದ್ಬೇಡ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಶಕುನಗಳ ಪ್ರಕಾರ ಕೇತುವಿನ ಇಂಪ್ಯಾಕ್ಟ್ ಬಹಳ ಜಾಸ್ತಿ ಇದೆ. ಕೇತು ಬಂದು ಈ ಜಾತಕಕ್ಕೆ ಪಂಚಮಾಧಿಪತಿ ಆಗ್ತಾನೆ. ಓಕೆ, ಸೊ ಇದರ ಮುಖಾಂತರ ಏನಾಗುತ್ತೆ, ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು, ಕನ್ಯಾ ರಾಶಿಯ ಕೇತು ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳು ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗುತ್ತೆ. ಹೊಟ್ಟೆ ಸಂಬಂಧ ತೊಂದರೆಗಳು ನಿಮ್ಮನ್ನ ಬಾರಿಗೂ ಕಾಡುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಯಾವುದೇ ರೀತಿಯಲ್ಲಿ ಕೂಡ ಮನೆ ಚೇಂಜ್ ಮಾಡಬೇಕು ಅಥವಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕು, ಟ್ರಾವೆಲಿಂಗ್ ಮಾಡಬೇಕು, ಬಹಳ ಜಾಗೃತರಾಗಿರಿ. ಬಹಳ ಬೇಗನೆ ಕೆಲಸ ಕಾರ್ಯಗಳು ನೆರವೇರುವಂತ ಎಲ್ಲಾ ಸಾಧ್ಯತೆಗಳು ತೀರಾ ಕಡಿಮೆ. ಮನೆಯಲ್ಲಿ ನಿಮ್ಮ
ನಿಮ್ಮ ಮನೆಯಲ್ಲಿ ಎಲ್ಲಾದ್ರೂ ತುಂಡಾದ ಪೈಪ್ ಇರ್ಬೋದು, ತುಂಡಾದ ವೈರ್ಸ್ ಇರ್ಬೋದು, ತುಂಡಾದ ವಸ್ತುಗಳಿರ್ಬೋದು, ದಯವಿಟ್ಟು ಅದನ್ನ ಮನೆಯಿಂದ ಹೊರಹಾಕಿ ಅಂತ ಹೇಳ್ತೇನೆ. ತುಂಡಾದ ದೇವರ ಫೋಟೋ ಇದು ಕೂಡ ಮನೆಯಿಂದ ಹೊರಗೆ ಹಾಕಿ ಅದನ್ನ, ತುಂಡಾದ ಗಣಪತಿ ಫೋಟೋ ಇದು ಕೂಡ ಮನೆಯಿಂದ ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ. ಅದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಆರೋಗ್ಯದಲ್ಲಿ ಹೆಚ್ಚಾಗಿ ಈ ಒಂದು ಖಾರ ತಿನ್ನೋದನ್ನ ಆದಷ್ಟು ಕಡಿಮೆ ಮಾಡಿ. ನಾನ್ ವೆಜ್ ಅನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಈಗಿನ ಮೂಮೆಂಟ್ ಅಲ್ಲಿ ಅಂದ್ರೆ ಒಂದು ಫೆಬ್ರವರಿ ತಿಂಗಳಲ್ಲಿ ಕಡಿಮೆ ಮಾಡಿ ಅಂತ ಹೇಳ್ತೇನೆ. ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯ ತೀರಾ ಜಾಸ್ತಿ. ಜೊತೆಗೆ ಮ್ಯಾರೇಜ್ ಲೈಫ್ಗೆ ಸಂಬಂಧಪಟ್ಟಂತೆ ಅದೇನೋ ಸ್ವಲ್ಪ ಉಲ್ಜನ್ ಅಂದ್ರೆ ಕನ್ಫ್ಯೂಷನ್ ಇರುವಂತದ್ದು, ಎಲ್ಲೊಂದ್ ಕಡೆ ಗೊಂದಲಗಳ ವಾತಾವರಣ ನಿರ್ಮಾಣ ಆಗುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ. ಬಟ್ ಪರಿಹಾರ ಹೇಳಿಕೊಡ್ತೇನೆ. ಪರಿಹಾರ ಏನ್ ಮಾಡ್ಬೇಕು, ಗಣಪತಿಯ ಸೇವೆ ಮಾಡಿ. ಬುಧವಾರ ಅಥವಾ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಗಣಪತಿಗೆ ಗರಿಕೆಯನ್ನಿಟ್ಟು ಪೂಜೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಆಲ್ಮಂಡ್ ಅಂದ್ರೆ ಬಾದಾಮಿ, ಬಾದಾಮನ್ನ, ಅದು ಬಾದಾಮಿ ಎಷ್ಟಿರ್ಬೇಕು, ಒಂದು 70 ಬಾದಾಮಿ ಅಥವಾ 7 ಬಾದಾಮ್, ಓಕೆನಾ, 7 ಬಾದಾಮ್ ಅಥವಾ 70 ಬಾದಾಮಿಯನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಮಂಗಳವಾರ ದಿವಸ ನಿಮ್ಮ ಕೈ ಮುಷ್ಟಿಯಿಂದ ಯಾರಿಗಾದ್ರೂ ಕೊಟ್ಟು ಬಿಡಿ ಅಂತ ಹೇಳ್ತೇನೆ. ಇದನ್ನ 7 ಮಂಗಳವಾರ ದಿವಸ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅಥವಾ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಪೂರ್ತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಅವಾಗ ಕೇತುವಿನ ಬ್ಯಾಡ್ ಇಂಪ್ಯಾಕ್ಟ್ ಏನುಂಟು ಅದು ಕರ್ಕಟಕ ರಾಶಿ, ಕರ್ಕಟಕ ಲಗ್ನದವರಿಗೆ ಆಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಆಗುತ್ತೆ. ಕೇತುವಿನ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಏನುಂಟು ಅದು ನಿಮ್ಮ ಪಾಲಿಗೆ ಬರುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರುತ್ತೆ. ಪ್ರಯತ್ನ ಮಾಡಿ ನೋಡಿ, ಖಂಡಿತ ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ಬೇಡ ಸಿಂಹ ರಾಶಿ, ಸಿಂಹ ಲಗ್ನದವರಿಗೆ ಬಹಳ ವಿಶೇಷ ರೀತಿಯಲ್ಲಿ ನಮಗೆ ಶಕುನಗಳ ಪ್ರಕಾರ ಬಂದಂತ ಪ್ಲಾನೆಟ್ಸ್ ಬಂದು ರವಿ. ಓಕೆ, ರವಿ ಈ ಜಾತಕದಲ್ಲಿ ಇದ್ದಾನೆ. ಆತ 6ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. 6ನೇ ಮನೆ ರವಿ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪ್ರೊಡ್ಯೂಸ್ ಮಾಡ್ತಾನೆ. ಕೆಲಸ ಕಾರ್ಯದಲ್ಲಿ ಅಂದ್ರೆ ಕಾರ್ಯಕ್ಷೇತ್ರದಲ್ಲಿ ಇರತಕ್ಕಂಥ ಗೊಂದಲಗಳ ನಿವಾರಣೆ ಆಗುತ್ತೆ. ಶತ್ರುಕಾಟ ಇದ್ರೆ ಶತ್ರುಕಾಟ ನಿವಾರಣೆ ಆಗುತ್ತೆ. ಸಾಲ ಸೋಲದ ಸಮಸ್ಯೆ ಇದೆ, ಸಾಲ ಸೋಲದ ಸಮಸ್ಯೆ ಕೂಡ ನಿಮ್ಗೆ ನಿವಾರಣೆ ಆಗುತ್ತೆ. ಒಳ್ಳೆ ಪ್ಲಸ್ ಪಾಯಿಂಟ್ ಅನ್ನ ನಿಮ್ಗೆ ಸೂರ್ಯ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಉಂಟು ಮಾಡುವ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಕೆಲಸ ಇಲ್ಲದಕ್ಕೆ ಕೆಲಸನೂ ಸಿಗುತ್ತೆ. ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಯತ್ನವನ್ನ ಮಾಡಬಹುದು. ಜೊತೆಗೆ ತಂದೆಯ ಜೊತೆಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ತಂದೆಯ ಜೊತೆಗೆ ಒಂದು ಗ್ಯಾಪ್ ಬೆಳೆಯುವಂತ ಎಲ್ಲಾ ಸಾಧ್ಯತೆಗಳು ಇರ್ತವೆ. ತಂದೆಯನ್ನ ಪ್ರೀತಿಸಿ ತಂದೆಯ ಆಶೀರ್ವಾದನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಸಿಂಹ ಲಗ್ನದವರಿಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆ ನಿವಾರಣೆ ಆಗ್ಬೋದು. ನಿಮ್ಗೆ ತೊಂದರೆ ಬಂದ್ರೆ ಬಹಳ ವಿಶೇಷವಾಗಿ ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಏನಾದ್ರು ಡಿಸ್ಟರ್ಬೆನ್ಸ್ ಉಂಟಾಗುವಂತ ಸಾಧ್ಯತೆಗಳು, ಅಥವಾ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರಿಗೆ ಅನಾರೋಗ್ಯದ ಸಮಸ್ಯೆಗಳು ಉಂಟಾಗುವಂತ ಒಂದು ಸಾಧ್ಯತೆ ಕಂಡು ಬರ್ತಾ ಉಂಟು. ಅದು ಬಿಟ್ರೆ ಎಲ್ಲಾ ರೀತಿಯ ಒಂದು ಪ್ಲಸ್ ಪಾಯಿಂಟ್ ಅನ್ನ ನೀವು ಅನುಭವಿಸ್ತೀರಂತ ಒಂದು ಇಂಡಿಕೇಶನ್ ಇದೆ. ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು, ವಿದೇಶ ಪ್ರಯಾಣ ಮಾಡಬೇಕು, ದೂರ ಹೋಗ್ಬೇಕು, ಮನೆಯಿಂದ ದೂರ ಹೋಗ್ಬೇಕು, ಟ್ರಾವೆಲಿಂಗ್ ಮಾಡಬೇಕು, ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗ್ಬೇಕು, ಏನೇ ಇದ್ರು ಕೂಡ ಟ್ರಾವೆಲಿಂಗ್ ಗೆ ಸಂಬಂಧಪಟ್ಟ ಒಂದು ಒಳ್ಳೆ ಯೋಗ ಕ್ರಿಯೇಟ್ ಆಗಿರುವಂತದ್ದು. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ನಮ್ಮ ಸಿಂಹ ರಾಶಿ, ಸಿಂಹ ಲಗ್ನದವರು ಈ ಫೆಬ್ರವರಿ ತಿಂಗಳು 2024 ಫೆಬ್ರವರಿ ತಿಂಗಳಲ್ಲಿ ಜೊತೆಗೆ ನೆನ್ಪಿಟ್ಕೊಳ್ಳಿ, ತಂದೆಯ ಪಾದ ಸ್ಪರ್ಶ ಮಾಡಿ, ತಂದೆಯನ್ನ ಪ್ರೀತಿಸಿ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ತಂದೆಯನ್ನ ನೆನ್ಸ್ಕೊಳ್ಳಿ ಅಂತ ಹೇಳ್ತೇನೆ. ಡೆಫಿನೆಟ್ ಆಗಿ ಹೇಳ್ತೀನಿ, ನಿಮ್ಗೆ ಬರ್ತಕ್ಕಂಥ ಎಲ್ಲಾ ವಿಘ್ನಗಳು ದೂರ ಆಗುವುದೇ ಅಲ್ಲದೆ ಆ ಒಂದು ಗೆಲುವು ಅಂತ ಏನುಂಟು ನಿಮ್ಮ ಪಾಲಿಗೆ ಬರೋಕೆ ಶುರುವಾಗುತ್ತೆ. ಶತ್ರುಘಾಟ ಸಮೇತ ನಿವಾರಣೆ ಆಗುತ್ತೆ. ಎಲ್ಲಾ ರೀತಿಯಲ್ಲಿ ಕೂಡ ಒಳಿತನ್ನ ನೀವು ಕಂಡೇ ಕಾಣ್ತೀರಾ. ನೆಕ್ಸ್ಟ್ ಬಂದ್ಬೇಡ ಕನ್ಯಾ ರಾಶಿ, ಕನ್ಯಾ ಲಗ್ನದವ್ರಿಗೆ ನಮ್ಗೆ ಶಕುನಗಳ ಪ್ರಕಾರ ಗುರುವಿನ ಇಂಪ್ಯಾಕ್ಟ್ ಬಂದ್ಬಿಟ್ಟಿದೆ. ಗುರು ಈ ಜಾತಕದಲ್ಲಿ ಅಂದ್ರೆ ಕನ್ಯಾ ರಾಶಿ, ಕನ್ಯಾ ಲಗ್ನಕ್ಕೆ ಗುರು ಅಷ್ಟಮದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಸೊ ಎಣಿಸ್ಕೊಳ್ಳಿ, ನಿಮ್ಗೆ ನಿಮ್ಮ ಗುರು ಹಿರಿಯರು, ಗುರು ಜನರು, ಹಿರಿಯ ವ್ಯಕ್ತಿಗಳು, ಮನೆಯಲ್ಲಿ ಹಿರಿಯ ವ್ಯಕ್ತಿಗಳು ಯಾರಾದ್ರು ನಿಮ್ಮಿಂದ ದೂರ ಆಗ್ಬೋದು, ಅವ್ರಿಗೆ ಸಮಸ್ಯೆ ಆಗ್ಬೋದು, ಅಥವಾ ಅವ್ರಿಗೆ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಸಾಧ್ಯ ಆದ್ರೆ ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ. ಯಾವುದೋ ಒಂದು ರೂಪದಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುವ ಎಲ್ಲಾ ಸಾಧ್ಯತೆಗಳು ಇರ್ತವೆ. ಅದರ ಜೊತೆಗೆ ಗುರು ಬಂದು ಈ ಜಾತಕಕ್ಕೆ 7th ಲಾರ್ಡ್, 7ನೇ ಮನೆ ಅಧಿಪತಿ ಮತ್ತೆ 4ನೇ ಮನೆ ಅಧಿಪತಿ ಆತ. ಅದರಿಂದಾಗಿ ನಿಮ್ಮ ಭೂಮಿ ವಿಚಾರ, ಮನೆ ವಿಚಾರಗಳು, ಅಂದ್ರೆ ಮನೆ ಕಟ್ಟಲಿಕ್ಕೆ ನೀವು ಸ್ಟಾರ್ಟ್ ಮಾಡಬೇಕು, ಮನೆ ಕಟ್ಟಲಿಕ್ಕೆ ಆರಂಭ ಮಾಡಬೇಕು, ಆ ಒಂದು ಥಾಟ್ಸ್ ನಿಮ್ಮಲ್ಲಿ ಆಲ್ರೆಡಿ ಬಂದಿರುತ್ತೆ. ಬಟ್ ನಿಮ್ಗೆ ಎಲ್ಲೊಂದ್ ಕಡೆ ಅಡೆತಡೆ ಇರ್ತದೆ. ಯಾಕಂದ್ರೆ ಎಲ್ಲೊಂದ್ ಕಡೆ ಯಾರೋ ಮೋಸ ಮಾಡ್ತಾರೆ, ಯಾರೋ ತೊಂದರೆ ಕ್ರಿಯೇಟ್ ಮಾಡ್ತಾರೆ, ಯಾವುದೋ ಒಂದು ಡಾಕ್ಯುಮೆಂಟ್ ರೀತಿಯಲ್ಲಿ ಕೂಡ ಪ್ರಾಬ್ಲಮ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರ್ತಾ ಉಂಟು. ಅದರಿಂದಾಗಿ ಯಾವುದೇ ಕಾರಣಕ್ಕೂ ಮನೆ ಮಾಡೋ ವಿಚಾರದಲ್ಲಿ ಈಗ ಪ್ರೊಸೀಡ್ ಆಗಬೇಡಿ. ಇದೇ ಒಂದು ವರ್ಷ ಅಂದ್ರೆ 2024 ಮೇ ನಂತರ ಗುರು ಮಹಾರಾಜ ನಿಮ್ಮ ಭಾಗ್ಯಕ್ಕೆ ಬರ್ತಾನೆ. ಭಾಗ್ಯಕ್ಕೆ ಬಂದ ನಂತರ ಆತ ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾನೆ. ಆ ನಂತರ ಮನೆ ಮಾಡುವಂತ ಯೋಗ ಅಥವಾ ಮನೆ ಕನ್ಸ್ಟ್ರಕ್ಷನ್ ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಆ ಮೂಮೆಂಟ್ ಅಲ್ಲಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ತುಂಬಾನೇ ಚೆನ್ನಾಗಿರುತ್ತೆ. ಅದರ ಜೊತೆಗೆ ನಿಮ್ಮ ಒಂದು ಮದುವೆ ಆಗಿದ್ರೆ ನಿಮ್ಮ ಪಾರ್ಟ್ನರ್ನ ಮನೆಯಲ್ಲಿ, ಯಾರು ಅಲ್ಲಿ ಗಂಡ ಆದ್ರೆ ಹೆಂಡತಿ ಮನೆಯಲ್ಲಿ, ಹೆಂಡತಿ ಆದ್ರೆ ಗಂಡನ ಮನೆಯಲ್ಲಿ ನೋಡಿ, ಯಾರಾದ್ರೂ ಅನಾರೋಗ್ಯವಂತ ವ್ಯಕ್ತಿಗಳಿರ್ಬೋದು, ಹಿರಿಯ ವ್ಯಕ್ತಿಗಳಿಗೆ ಅನಾರೋಗ್ಯ ಬರ್ಬೋದು. ಅಂತವರ ಸೇವೆ ಮಾಡಿ, ಅಂತವ್ರಿಗೆ ಬೇಕಾಗಿ ನೀವು ಏನಾದ್ರು ನಿಮ್ಮಿಂದ ಸಹಾಯ ಮಾಡ್ಲಿಕ್ಕೆ ಆಗುತ್ತಾ ನೋಡಿ, ಅದು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ. ಗುರುವಾರ ದಿವಸ ಗುರುವಿನ ಟೆಂಪಲ್ಗೆ ಹೋಗಿ ಗುರುವಿನ ಆರಾಧನೆ ಮಾಡಿ. ಗುರುವಾರ ದಿವಸ ಮಧ್ಯಾಹ್ನ ಒಂದು ಹೊತ್ತು ಉಪವಾಸ ಮಾಡಿ ಅಂತ ಹೇಳ್ತೇನೆ. ಗುರು ಚರಿತ್ರೆ ಪಾರಾಯಣ ಮಾಡಿ ಅಂತ ಹೇಳ್ತೇನೆ. ಇದರಿಂದಾಗಿ ನಿಮ್ಗೆ ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ಸಂಕಟ, ಒಂದಷ್ಟು ಕಂಟಕಗಳು ದೂರ ಆಗುವಂತ ಎಲ್ಲಾ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದವರಿಗೆ ಶಕುನಗಳ ಪ್ರಕಾರ ಶುಕ್ರನ ಇಂಪ್ಯಾಕ್ಟ್ ಬಂದ್ಬಿಡಿದೆ. ಶುಕ್ರ ಈ ಜಾತಕದಲ್ಲಿ 3rd ಹೌಸ್ ಅಲ್ಲಿ ಇದ್ದಾನೆ.
ತುಲಾ ಲಗ್ನ ತುಲಾ ರಾಶಿಯವರಿಗೆ ಶುಕ್ರನ ಇಂಪ್ಯಾಕ್ಟ್ ಇದೆ. ಶುಕ್ರ ಬಂದು ಥರ್ಡ್ ಹೌಸ್ ಅಲ್ಲಿ ಇದ್ದಾನೆ. ಶುಕ್ರ ಬಂದು ಕುಜನ್ ಜೊತೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಸೊ ಇದರ ಮುಖಾಂತರ ಏನಾಗುತ್ತೆ, ಒಂದನೇದಾಗಿ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬೋದು. ಮ್ಯಾರಿಡ್ ಲೈಫ್ ಅಲ್ಲಿ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಉಂಟು. ಇನ್ನು ಕೆಲವರಿಗೆ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿಕೊಂಡು ಅದರಲ್ಲಿ ಕುಟುಂಬದವರ ಮುಖಾಂತರ ತುಳಿತಕ್ಕೊಳಗಾಗಿ ಅಥವಾ ಇನ್ಸಲ್ಟಿಗೆ ಒಳಗಾಗಿ ನೀವು ಪರಿತಪಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಬರ್ಬೋದು. ಅದರ ಜೊತೆಗೆ ಯಾರೆಲ್ಲ ಹಣ ಕಳ್ಕೊಂಡಿದ್ದೀರಾ, ಯಾರಿಗಾದ್ರು ಹಣ ಕೊಟ್ಟಿದ್ದೀರಾ, ಆ ಹಣಕಾಸಿನ ವಿಚಾರದಲ್ಲಿ ಕೂಡ ನಿಮಗೆ ಬಹಳಷ್ಟು ತೊಂದರೆಗಳನ್ನ ನೀವು ಅನುಭವಿಸ್ತೀರಾ. ದುಡ್ಡು ಬರ್ಲಿಕ್ಕೇನಿಲ್ಲ, ಬರೀ ಕಮ್ಯುನಿಕೇಟ್ ಆಗ್ತಾ ಉಂಟು, ಪೋಸ್ಟ್ಪೋನ್ ಆಗ್ತಾ ಉಂಟು. ಈ ಪರಿಸ್ಥಿತಿ ನಿಮ್ಮ ಪಾಲಿಗೆ ಬರುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಟ್ಟಾರೆ ನೋಡ್ಲಿಕ್ಕೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಬರ್ತಾ ಉಂಟು ಈ ಜಾತಕದಲ್ಲಿ. ಯಾಕಂದ್ರೆ ಶುಕ್ರ ಮತ್ತೆ ಕುಜನ ಕಾಂಬಿನೇಷನ್ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅಂತ ಒಂದು ಇಂಡಿಕೇಶನ್ ಒಂದು ಖಂಡಿತ ಇದೆ. ಸೊ ಇದಕ್ಕೆ ಬೇಕಾಗಿ ನೀವೇನ್ ಮಾಡ್ಬೇಕಾಗುತ್ತೆ, ನಾನು ಹೇಳ್ತೇನೆ ಶುಕ್ರನಿಗೆ ಸಂಬಂಧಪಟ್ಟ ಪರಿಹಾರಗಳನ್ನ ಮಾಡಿ. ನೀವೇನ್ ಮಾಡಿ, ದೇವಿ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಲಿಕ್ಕೆ ಆಗುತ್ತಾ ಅಂತ ಪ್ರಯತ್ನ ಮಾಡಿ. ಅಥವಾ ದೇವಿ ದೇವಸ್ಥಾನಕ್ಕೆ ಒಳ್ಳೆಯ ರೇಷ್ಮೆ ಸಾರಿ ಒಂದು 5-6 ಸಾವಿರ ರೂಪಾಯಿದು ಪರವಾಗಿಲ್ಲ, ಸಾಧ್ಯ ಆದ್ರೆ ರೇಷ್ಮೆ ಸಾರಿಯನ್ನ ನೀವು ದೇವಿ ದೇವಸ್ಥಾನಕ್ಕೆ ದಾನ ಮಾಡಿ. ಸ್ತ್ರೀಯರಿಗೆ ಬಹಳ ವಿಶೇಷ ರೀತಿಯಲ್ಲಿ ಗೌರವ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲಾ ಸ್ತ್ರೀಯರಿಗೂ ರೆಸ್ಪೆಕ್ಟ್ ಅನ್ನ ಮಾಡಿ ಅಂತ ಹೇಳ್ತೇನೆ. ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಮಾಡುತ್ತೆ. ಅದರ ಜೊತೆಗೆ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ವಿಶೇಷ ರೀತಿಯಲ್ಲಿ ಕುಂಕುಮಾರ್ಚನೆ ಅಥವಾ ಹೂವಿನ ಪೂಜೆಯನ್ನು ಕೊಟ್ಟು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಆ ಪ್ರಸಾದವನ್ನು ಮನೆಯಲ್ಲಿ ತಂದು ಇಟ್ಕೊಳ್ಳಿ ಅಂತ ಹೇಳ್ತೇನೆ. ಇದರ ಮುಖಾಂತರ ತುಲಾ ರಾಶಿ ತುಲಾ ಲಗ್ನದವರಿಗೆ ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂತಹ ಅಂದ್ರೆ ಹೆಚ್ಚಾಗಿ ದುಡ್ಡಿನ ವಿಚಾರಗಳು ಬಹಳಷ್ಟು ಇನ್ಫ್ಲುಯೆನ್ಸ್ ಆಗ್ತವೆ. ದುಡ್ಡು ಎಲ್ಲೋ ಒಂದ್ ಕಡೆ ಕಳೆದು ಹೋಯ್ತು, ಏನೋ ಹೋಯ್ತು, ಎಲ್ಲೋ ಬರಬೇಕು, ಸಮಸ್ಯೆ ಅನುಭವಿಸ್ತಿದ್ದೇನೆ, ಗೊತ್ತಾಗ್ತಾ ಇಲ್ಲ, ಈ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಿ ಅಂದಾಗ ಅದರಿಂದ ಬಚಾಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತವೆ. ನಾನು ಹೇಳಿದ ರೆಮಿಡೀಸ್ ಅನ್ನ ನೀವು ತಪ್ಪದೆ ಫಾಲೋ ಮಾಡಿ ಅಂತ ಹೇಳ್ತೇನೆ. ಎಲ್ಲವೂ ಒಳ್ಳೇದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಶಕುನಗಳ ಪ್ರಕಾರ ಬಂದಂತ ಪ್ಲಾನೆಟ್ಸ್ ಬಂದು ಕುಜ ಈ ಜಾತಕದಲ್ಲಿ 2ನೇ ಮನೆಯಲ್ಲಿ ಶುಕ್ರನ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಕುಜ ಬಂದು ಈ ಜಾತಕಕ್ಕೆ ಲಗ್ನಾಧಿಪತಿ ಆತ, ಆನಂತರ ಷಷ್ಠಾಧಿಪತಿ. ಅದರಿಂದಾಗಿ ಒಂದೇದಾಗಿ ನೀವು ಆರೋಗ್ಯದ ಬಗ್ಗೆ ಬಹಳಷ್ಟು ಗಮನ ಕೊಡಬೇಕಾದಂತ ಅನಿವಾರ್ಯತೆ ಉಂಟು. ಕುಜ 6ನೇ ಮನೆ ಅಧಿಪತಿಗೆ 2ನೇ ಮನೆಯಲ್ಲಿ ಕೂತ್ಕೊಂಡಿರುವುದರಿಂದ, ಅದು ಕೂಡ ಶುಕ್ರನ ಕಾಂಬಿನೇಷನ್ ಇರುವುದರಿಂದ ಮದುವೆ ಜೀವನದಲ್ಲಿ ಕೂಡ ಗೊಂದಲಗಳು ಉಂಟಾಗುತ್ತವೆ. ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತೆ ವಾದ ವಿವಾದಗಳು ನಿಮ್ಮಲ್ಲಿ ಉಂಟಾಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಉಂಟು. ಅದರ ಜೊತೆಗೆ ಏನೆಲ್ಲ ಗಳಿಕೆ ಇದೆ, ನಿಮ್ಗೆ ಏನೆಲ್ಲ ಹಣಕಾಸು ಬರ್ತದೆ, ಅದೆಲ್ಲವೂ ಕೂಡ ಲೋನ್ ಕಟ್ಟಲಿಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು. ನಾನು ಹೇಳ್ತೀನಿ ನಿಮ್ಮ ಒಡ ಹುಟ್ಟಿದವರ ಜೊತೆ ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ. ಆನಂತರ ನಿಮ್ಮ ಸರೌಂಡಿಂಗ್ಸ್ ಏನಿದೆ, ಅಕ್ಕಪಕ್ಕದ ಮನೆಯವರು ಯಾರಿದ್ದಾರೆ ಅವ್ರ ಜೊತೆ ಕೂಡ ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ. ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತವೆ. ಆರೋಗ್ಯದ ಬಗ್ಗೆ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗಂತೂ 100% ಇದೆ. ಮನೆಯಿಂದ ಟ್ರಾವೆಲಿಂಗ್ ಮಾಡುವಂಥದ್ದು, ಒಂದು ಕಡೆ ಮತ್ತೊಂದು ಕಡೆಗೆ ಹೋಗುವಂಥದ್ದು, ಸಣ್ಣ ಮಟ್ಟಿಗೆ ಟ್ರಾವೆಲಿಂಗ್ ಮಾಡುವಂತ ಯೋಗ ಭಾಗ್ಯ ಕೂಡ ಜಾತಕದಲ್ಲಿ ಕ್ರಿಯೇಟ್ ಆಗಿದೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದ ಬಗ್ಗೆನೇ ಹೇಳ್ಬೇಕಾದ್ರೆ ಖಂಡಿತ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಆಲ್ಮೋಸ್ಟ್ ಇದೆ. ಅದರಿಂದಾಗಿ ಅದಕ್ಕೆ ಹೆದರುವಂತ ಅವಶ್ಯಕತೆ ಇಲ್ಲ. ಕುಜನ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕಡಿಮೆ ಮಾಡಬೇಕಾದ್ರೆ ನೀವು ಮಾಡಬೇಕಾಗಿದೆ ಅಂದ್ರೆ ತೊಗರ್ಬೇಳೆ, ಒಂದು ಮುಷ್ಟಿ ತೊಗರ್ಬೇಳೆಯಿಂದ ನಿಮಗೆ ನೀವೇ ಅಥವಾ ನಿಮ್ಮ ಮನೆಯಲ್ಲಿ ಯಾರು ಅವ್ರಿಗೆ ಹೇಳಿ ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ಅದನ್ನ ಗ್ರೌಂಡ್ ಮಾಡ್ಲಿಕ್ಕೆ ಹೇಳಿ. ಯಾರು ಕಾಲು ಹಾಕದಂತ ಜಾಗದಲ್ಲಿ ಅದನ್ನ ಡ್ರಾಪ್ ಮಾಡ್ಲಿಕ್ಕೆ ಹೇಳಿ. ಇದರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ಏನೆಲ್ಲ ಕೋಪ ತಾಪ ಅಥವಾ ಸಡನ್ ಔಟ್ ಬಸ್ಟ್ ಆಗುವ ಅದನ್ನೆಲ್ಲ ಕಡಿಮೆ ಮಾಡಿ ಮೆಡಿಟೇಷನ್ ಮಾಡಿ. ಬೆಳಿಗ್ಗೆ ಮತ್ತೆ ಸಂಜೆ 2 ಹೊತ್ತು ಕೂಡ ಮೆಡಿಟೇಷನ್ ಮಾಡಿ ಅಂತ ಹೇಳಿದ್ರೆ ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ. ಅದರ ಜೊತೆಗೆ ನಿಮ್ಮ ಮನೆಯ ದಕ್ಷಿಣದ ಭಾಗವನ್ನು ಆದಷ್ಟು ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಮಾಡುತ್ತೆ. ಸ್ವಲ್ಪ ಹಾಸ್ಯಭರಿತವಾಗಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾವುದೇ ಕಾರಣ ಕೂಡ ಮುಖವನ್ನ ಗಂಟಿಕ್ಕಿಕೊಂಡು ಮಾತಾಡೋದು, ಕೋಪದಲ್ಲಿ ಮಾತಾಡಿದ್ರೆ ಏನಾಗುತ್ತೆ, ನಿಮ್ಮ ಗ್ರೋತ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ಬೆಳವಣಿಗೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದು ಈ ಫೆಬ್ರವರಿ ತಿಂಗಳಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಆಗುತ್ತೆ. ನಾನು ಹೇಳಿದ ಈ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡಿದಾಗ 100% ನಿಮಗೆ ಅದು ಯಾವ ರೀತಿ ಫೆಬ್ರವರಿ ತಿಂಗಳಲ್ಲಿ ಬ್ಯಾಡ್ ಇಂಪ್ಯಾಕ್ಟ್ ಬರಬೇಕು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಖಂಡಿತ ಬರುವುದಿಲ್ಲ. ಹೆದರುವಂತ ಅವಶ್ಯಕತೆಗಳು ಖಂಡಿತ ಇರುವುದೇ. ನೆಕ್ಸ್ಟ್ ಧನುರಾಶಿ ಧನುರ್ಲಗ್ನದವರಿಗೆ ಬಹಳ ವಿಶೇಷ ರೀತಿಯಲ್ಲಿ ನಮ್ಮ ಒಂದು ಶಕುನಗಳ ಪ್ರಕಾರ ಕೇತುವಿನ ಇಂಪ್ಯಾಕ್ಟ್ ಬಂದಿರುವುದರಿಂದ, ಕೇತು ಕನ್ಯಾ ರಾಶಿಯಲ್ಲಿ 10ನೇ ಮನೆಯಲ್ಲಿ ಆತ ವಿರಾಜಮಾನನಾಗಿದ್ದಾನೆ. ಅದರಿಂದಾಗಿ ಖಂಡಿತ ನಿಮ್ಮ ಕಾರ್ಯಕ್ಷೇತ್ರ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ. ಕಾರ್ಯಕ್ಷೇತ್ರದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೋದು, ಕಾರ್ಯಕ್ಷೇತ್ರ ಡ್ರಾಪ್ ಆಗ್ಬೋದು, ಯಾಕೋ ಗೊತ್ತಿಲ್ಲ ಕಾರ್ಯಕ್ಷೇತ್ರ ಇರಿಟೇಷನ್ ಆಗ್ಬೋದು, ಅಥವಾ ಕಾರ್ಯಕ್ಷೇತ್ರ ಹಿರಿಯ ವ್ಯಕ್ತಿಗಳಿಂದಲೂ ತೊಂದರೆ ಆಗ್ಬೋದು, ಸ್ತ್ರೀಯರ ಮುಖಾಂತರ ಕೂಡ ತೊಂದರೆ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ದಯವಿಟ್ಟು ಆದಷ್ಟು ಪೇಷನ್ಸ್ ಇಟ್ಕೊಳ್ಳಿ, ಯಾರ ಜೊತೆನೂ ವಾಗ್ಯುದ್ಧ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ನಿಮ್ಮ ತಂದೆಯ ಕುಟುಂಬದವರ ಜೊತೆಗೆ ಬಹಳ ವಿಶೇಷ ರೀತಿಯಲ್ಲಿ ನಿಮ್ಮ ಸಂಬಂಧಗಳನ್ನ ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ. ಯಾರು ಧನುರಾಶಿ ಧನುರ್ಲಗ್ನದವರು ನೆನ್ಪಿಟ್ಕೊಳ್ಳಿ, ಧನುರಾಶಿ ಧನುರ್ಲಗ್ನದವರು ನಿಮ್ಮ ಸಂಬಂಧಿಕರು, ನಿಮ್ಮ ತಂದೆಯ ಕುಟುಂಬಿಕರು ಯಾರಿದ್ದಾರೆ ಅವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಿ. ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ. ಇನ್ನು ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ಪಾರ್ಟ್ನರ್ನ ಒಂದು ಪ್ರಾಪರ್ಟಿ ವಿಚಾರ ಇರ್ಬೋದು, ಅಥವಾ ನಿಮ್ಮ ಫಿಮೇಲ್ ಜಾತಕ ಆದ್ರೆ ನಿಮ್ಮ ಅತ್ತೆಯ ವಿಚಾರ ಇರ್ಬೋದು, ಅತ್ತೆಗೆ ಅನಾರೋಗ್ಯ ಕಾಡುವಂತ ಎಲ್ಲಾ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರ್ತಾ ಉಂಟು. ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ಒಟ್ಟಾರೆ ನೋಡ್ಲಿಕ್ಕೆ ಕೇತುವಿನ ಇಂಪ್ಯಾಕ್ಟ್ ಬರುವುದರಿಂದ
ಏನಾಗುತ್ತೆ, ನೀವು ಎಣಿಸ್ಕೊಂಡ ಕೆಲಸ ಕಾರ್ಯಗಳು ನಿಮಗೆ ಬೇಕಾದಂಥ ರೀತಿಯಲ್ಲಿ ನಡೆಯುವಂಥ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಆಗಿಬಿಡ್ತೇವೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ, ಒಂದಷ್ಟು ಬಾದಾಮ್, ಓಕೆನಾ, ಒಂದಷ್ಟು 7 ಬಾದಾಮ್ ಅಥವಾ 70 ಬಾದಾಮನ್ನು ನಿಮ್ಮ ಕೈಯಿಂದ ಯಾರಿಗಾದ್ರೂ ಮಂಗಳವಾರ ದಿವಸ ಕೊಟ್ಟು ಬಿಡಿ ಅಂತ ಹೇಳ್ತೇನೆ. ಇದನ್ನ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಪೂರ್ತಿ ಮಂಗಳವಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ. ಆನಂತರ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಿ ಗರಿಕೆಯನ್ನಿಟ್ಟು ಪೂಜೆ ಮಾಡ್ಕೊಂಡು ಬನ್ನಿ. ಅದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಮಾಡುತ್ತೆ. ಅದರ ಜೊತೆಗೆ ನಿಮಗೆಲ್ಲ ಜಾಯಿಂಟ್ ಪೇನ್ ಇದೆ, ಓಕೆ, ಈ ಜಾಯಿಂಟ್ ಪೇನ್ ಇದೆ ಅಂದಾಗ ನಾನು ಹೇಳ್ತೀನಿ, ನಿಮಗೆ ಆಲ್ಮಂಡ್ ಆಯಿಲ್ ಸಿಗುತ್ತೆ. ಆಲ್ಮಂಡ್ ಆಯಿಲ್ ಅನ್ನ ತೆಗೆದುಕೊಂಡು ಅದನ್ನ ಮಾಲಿಶ್ ಮಾಡಿ ಅಂತ ಹೇಳ್ತೇನೆ. ಯಾಕಂದ್ರೆ ಈ ಜಾಯಿಂಟ್ ಪೇನ್ ಬಂತು ಅಂತ ಅಂದ್ರೆ ಧನು ಲಗ್ನ ಧನು ರಾಶಿಯವರಿಗೆ ಜಾಯಿಂಟ್ ಪೇನ್ ಬಂತು ಅಂತ ಆದಾಗ ಅದರ ಅರ್ಥ ಏನು ಅಂದ್ರೆ ಬಹಳ ವಿಶೇಷ ರೀತಿಯಲ್ಲಿ ಎಲ್ಲೊಂದ್ ಕಡೆ ಕೇತು ಬಹಳ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂದ್ರೆ ಇಂಡಿಕೇಶನ್ ಇರ್ತದೆ. ಆಲ್ಮಂಡ್ ಆಯಿಲ್ ಅನ್ನ ತೆಗೆದುಕೊಂಡು ಅದನ್ನ ಮಸಾಜ್ ಮಾಡಿ ಅಂತ ಹೇಳ್ತೇನೆ. ಇದರಿಂದ ಜಾಯಿಂಟ್ ಪೇನ್ ಏನುಂಟು ಗುಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜಾಯಿಂಟ್ ಪೇನ್ ಏನುಂಟು ಅದು ಕರೆಕ್ಟ್ ಆಯ್ತು ಅಂದಾಗ ಕೇತುವಿನಿಂದ ಬರ್ತಕ್ಕಂಥ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಏನುಂಟು ಅದು ಕೂಡ ನಿವಾರಣೆ ಆಗುತ್ತೆ. ನಾನು ಹೇಳಿದ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡಿ ಧನು ರಾಶಿ ಧನು ಲಗ್ನದವರು ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನ ನೀವು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಪಡೆಯುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಮಕರ ರಾಶಿ ಮಕರ ಲಗ್ನದವರಿಗೆ ನಮ್ಮ ಒಂದು ಶಕುನಗಳ ಪ್ರಕಾರ ರವಿಯ ಇಂಪ್ಯಾಕ್ಟ್ ಬಂದಿದೆ, ಸೂರ್ಯನ ಇಂಪ್ಯಾಕ್ಟ್ ಬಂದಿರುವುದರಿಂದ ಖಂಡಿತವಾಗಿ ಸೂರ್ಯ ಬಂದು ಈ ಜಾತಕಕ್ಕೆ ಅಷ್ಟಮಾಧಿಪತಿ, ಆತ ಲಗ್ನದಲ್ಲಿ ಇದ್ದುಕೊಂಡು ಸಪ್ತಮಾನ ನೋಡ್ತಾ ಇದ್ದಾನೆ. ಇದರಿಂದಾಗಿ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬೋದು, ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬೋದು, ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬೋದು, ಪ್ರೀತಿ ಪ್ರೇಮದಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬೋದು, ತುಂಬಾನೇ ಗೊಂದಲಗಳ ಪೀರಿಯಡ್ ಅನ್ನು ಅನುಭವಿಸುವಂತ ಸಾಧ್ಯತೆ ತೀರಾ ಜಾಸ್ತಿ, ಫೈಟಿಂಗ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ, ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಾದಂತಹ ಒಂದು ಅವಶ್ಯಕತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಇದೆ. ಮಕರ ರಾಶಿ ಮಕರ ಲಗ್ನದವರಿಗೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಪ್ರಾಬ್ಲಮ್ ಅನುಭವಿಸ್ತೀರಾ. ನಾನು ಹೇಳ್ತೀನಿ, ಏನೋ ಪ್ರೀತಿ ಪ್ರೇಮ ಸ್ನೇಹ ಅದು ಇದು ಅಂದ್ರೆ ಸ್ವಲ್ಪ ಸಮಯ ಅದರಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡಿ. ಫೆಬ್ರವರಿ ತಿಂಗಳಲ್ಲಿ ಒಂದು ವಿಶೇಷ ರೀತಿಯಲ್ಲಿ ದೂರ ಇರಲಿಕ್ಕೆ ಪ್ರಯತ್ನ ಮಾಡಿ. ಇಲ್ಲಾಂದ್ರೆ ಅದು ನಿಮ್ಮ ಮ್ಯಾರಿಡ್ ಲೈಫ್ ಮೇಲೆ ಬಹಳ ಬ್ಯಾಡ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಜೊತೆಗೆ ನಿಮ್ಗೆ ಏನಾದ್ರೂ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕಾದ್ರೂ ಕೂಡ ಈ ಮೂವ್ಮೆಂಟ್ ಅಲ್ಲಿ ಅದು ಅಷ್ಟು ಸುಲಭ ಅಲ್ಲ ಅಂತ ಒಂದು ಇಂಡಿಕೇಶನ್ ಇದೆ. ನಿಮಗೆ ಒಳ್ಳೆ ಪೀರಿಯಡ್ ಬರುತ್ತೆ ಯಾವಾಗ ಈ ಒಂದು ಮಕರ ರಾಶಿ ಮಕರ ಲಗ್ನದವರಿಗೆ ಮೇ ತಿಂಗಳು ಕಳಿಬೇಕು. ಮೇ ತಿಂಗಳು ಬಂದಾಗ ಗುರುವಿನ ಒಂದು ಪೊಸಿಷನ್ ಏನೋ 5ನೇ ಮನೆಗೆ ಬರ್ತಾನೆ. ಗುರು 5ನೇ ಮನೆಗೆ ಬಂದ ನಂತರ ನಿಮಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಪ್ರಾಬ್ಲಮ್ಸ್ ಏನೋದು ದೂರ ಆಗುತ್ತೆ. ಹೆದರುವಂತ ಅವಶ್ಯಕತೆಗಳು ಖಂಡಿತ ಇಲ್ಲ. ತಂದೆಯ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಿ, ತಂದೆಯ ಆಶೀರ್ವಾದನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಸಾಧ್ಯ ಆದ್ರೆ ಆದಿತ್ಯವಾರ ದಿವಸ ಒಂದಷ್ಟು ಗೋಧಿಯನ್ನ ಅಥವಾ ಚಪಾತಿ ಮಾಡಿ ಆದ್ರೂ ಕೂಡ ನಿಮ್ಮ ಕೈಯಿಂದ ಯಾರಿಗಾದ್ರೂ ದಾನ ಮಾಡ್ಲಿಕ್ಕೆ ಆಗುತ್ತಾ ನೋಡಿ. ಇದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಮಾಡುತ್ತೆ. ಅವಸರದ ನಿರ್ಣಯಗಳನ್ನ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಮಾತಾಡುವಾಗ ಬಹಳ ಪೇಷನ್ಸ್ ಇಟ್ಕೊಂಡು ಮಾತಾಡುವಾಗ ಬಹಳ ಪ್ರೀತಿಯಿಂದ ಮಾತಾಡುವಾಗ ವಲ್ಗರ್ ವರ್ಡ್ಸ್ ಗಳನ್ನ ಯಾವುದೇ ಕಾರಣಕ್ಕೆ ಯೂಸ್ ಮಾಡಬೇಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಕೂಡ ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸಬಹುದು. ಕಾರ್ಯಕ್ಷೇತ್ರ ಸಾಧಾರಣ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ನಡೀತದೆ, ಹೆದರುವಂತ ಅವಶ್ಯಕತೆಗಳಿಲ್ಲ. ಬಟ್ ಇನ್ಫ್ಲುಯೆನ್ಸ್ ಆಗುವಂತದ್ದು ಯಾವುದು, ಒಂದು ಮಕ್ಕಳ ವಿಚಾರನೆ ಇನ್ಫ್ಲುಯೆನ್ಸ್ ಆಗುತ್ತೆ, ಪ್ರೀತಿ ಪ್ರೇಮ ಇನ್ಫ್ಲುಯೆನ್ಸ್ ಆಗುತ್ತೆ, ಮ್ಯಾರಿಡ್ ಲೈಫ್ ಇನ್ಫ್ಲುಯೆನ್ಸ್ ಆಗುತ್ತೆ, ಅದರ ಜೊತೆಗೆ ನಿಮ್ಮ ಆರೋಗ್ಯ ಇನ್ಫ್ಲುಯೆನ್ಸ್ ಆಗುತ್ತೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇನ್ಫ್ಲುಯೆನ್ಸ್ ಆಗುತ್ತೆ, ನಿಮ್ಮ ಟ್ರಾವೆಲಿಂಗ್ ವಿದೇಶಕ್ಕೆ ಟ್ರಾವೆಲಿಂಗ್ ಹೋಗಿ ಅದು ಇನ್ಫ್ಲುಯೆನ್ಸ್ ಆಗುತ್ತೆ. ಸೊ ಇದರೆಲ್ಲ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ಬೋದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಆದಿತ್ಯವಾರ ದಿವಸ ಗೋಧಿ ಅಥವಾ ಚಪಾತಿ ಮಾಡಿ ಯಾರಿಗಾದ್ರು ಹಂಚಿಬಿಡಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟ್ ಕೊಡುತ್ತೆ. ಪ್ರತಿ ಬಾರಿ ಕೂಡ ತಂದೆಯನ್ನ ನೆನೆಸ್ಕೊಳ್ಳಿ. ಮನೆಯಲ್ಲಿ ತಂದೆ ಇದ್ದಾರೆ ಅಂದಾಗ ತಂದೆಗೆ ನಮಸ್ಕರಿಸಿ, ತಂದೆಯ ಒಂದು ಫೀಟ್ ಅನ್ನ ಟಚ್ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಯಾವುದೇ ಕೆಲಸವನ್ನು ಆರಂಭ ಮಾಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಮಕರ ರಾಶಿ ಮಕರ ಲಗ್ನದವರಿಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಫೆಬ್ರವರಿ ತಿಂಗಳಲ್ಲಿ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ಕುಂಭರಾಶಿ ಕುಂಭ ಲಗ್ನದವರಿಗೆ ಶಕುನಗಳ ಪ್ರಕಾರ ನೋಡಿದಾಗ ರಾಹುವಿನ ಇಂಪ್ಯಾಕ್ಟ್ ಬಂದುಬಿಟ್ಟಿದೆ. ರಾಹು ಮಹಾರಾಜ ಬಂದು ಈ ಜಾತಕದಲ್ಲಿ 2ನೇ ಮನೆಯಲ್ಲಿ ಗೋಚಾರದಲ್ಲಿ ವಿರಾಜಮಾನನಾಗಿದ್ದಾನೆ. ಸೆಕೆಂಡ್ ಹೌಸ್ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತೆ ಹಣ ದುಡ್ಡು ಅಂದ್ರೆ ನಿಮ್ಮ ಧನ ವಾಣಿಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನ, ಹಣಕಾಸಿಗೆ ಹಾಗಾದ್ರೆ ಹಣಕಾಸನ್ನು ಹೊರಗಡೆ ಕೊಟ್ಟು ಮೋಸ ಹೋಗ್ಬೋದು, ದುಡ್ಡಿನ ವಿಚಾರದಲ್ಲಿ ಮೋಸ ಹೋಗ್ಬೋದು, ಇನ್ವೆಸ್ಟ್ಮೆಂಟ್ ಅಲ್ಲಿ ಮೋಸ ಹೋಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಬಹಳ ಜಾಗೃತರಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಅನ್ನ ಈ ತಿಂಗಳಲ್ಲಿ ಅಂತೂ ಮಾಡ್ಲಿಕ್ಕೆ ಹೋಗಬೇಡಿ, ಒಳ್ಳೆ ರಿಸಲ್ಟ್ ಇಲ್ಲ ಅಂತ ಇಂಡಿಕೇಶನ್ ಇದೆ. ಯಾರು ಆಸೆ ತೋರಿಸ್ತಾರೆ ಹಣವನ್ನು ಡಬಲ್ ಮಾಡೋಣ, ಹಣ ತ್ರಿಬಲ್ ಮಾಡಿ ಕೊಡ್ತೇವೆ, ಡಬಲ್ ಮಾಡಿ ಕೊಡ್ತೇವೆ, ಅಥವಾ ಇಂತಿಷ್ಟು ಬಡ್ಡಿ ಕೊಡ್ತೇವೆ, ಹೀಗೆ ಹಣವನ್ನು ಇನ್ವೆಸ್ಟ್ ಮಾಡಿ ದಯವಿಟ್ಟು ಹೋಗಬೇಡಿ ಅಂತ ಹೇಳ್ತೇನೆ. ಅನ್ಯಥಾ ಒಂದಷ್ಟು ಸಮಸ್ಯೆಗಳನ್ನ ನಾವು ಅನುಭವಿಸಬೇಕಾದ ಅನಿವಾರ್ಯತೆ ಬರ್ಬೋದು. ಕುಂಭರಾಶಿ ಕುಂಭ ಲಗ್ನದವರಿಗೆ ಬಹಳ ಜಾಗೃತರಾಗಿರಿ. ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕುಂಭರಾಶಿ ಕುಂಭ ಲಗ್ನದವರಿಗೆ ಕಂಡು ಬರ್ತಾ ಉಂಟು. ದಯವಿಟ್ಟು ಯಾರಿಗೂ ಹಣವನ್ನು ಕೊಡಬೇಡಿ ಅಂದ್ರೆ, ಹಣ ಕೊಟ್ರೆ ನೋಡಿ, ನೀವು ಹಣ ಕೊಡುದಾದ್ರೆ ಕೊಟ್ಟು ಬಿಡಿ, ಬಟ್ ಅದನ್ನ ದಾನ ಮಾಡಿ ಕೊಟ್ಟಿದ್ದಾರೆ. ಯಾಕಂದ್ರೆ ಅದು ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ಇಲ್ವೇ ಇಲ್ಲ. ಹೊಂಚು ಹಾಕಿಕೊಂಡು ಕೂತಿರ್ತಾರೆ. ನಿಮ್ಮಿಂದ ಹಣವನ್ನ ಪಡಿಲಿಕ್ಕೆ ಬೇಕಾಗಿ ಬಹಳ ಜಾಗೃತರಾಗಿರ್ಬೇಕು. ಕಾರಣ ಇಷ್ಟೇ, ಯಾಕಂದ್ರೆ ರಾಹುವಿನ ಡಿಸ್ಪೋಸಿಟರ್ ಯಾರು, ಅದು ಬಂದು ಗುರು ಎಲ್ಲಿದ್ದಾನೆ, ಮೇಷರಾಶಿಯಲ್ಲಿ 3ನೇ ಮನೆ. ಹಣಕಾಸನ್ನು ಹೊರಗೆ ಕೊಟ್ಟು ಮೋಸ ಹೋಗ್ತೀರ ಅಂತ ಒಂದು ಇಂಡಿಕೇಶನ್ ಇದೆ. ದುಡ್ಡನ್ನು ಹೊರಗೆ ಕೊಟ್ಟು ಮೋಸ ಹೋಗ್ತೀರ ಅಂತ ಇಂಡಿಕೇಶನ್ ಇದೆ. ದಯವಿಟ್ಟು ಅದನ್ನು ಮಾಡಬೇಡಿ ಅಂತ ಹೇಳ್ತೇನೆ. ತುಂಬಾ ಪ್ರಾಬ್ಲಮ್ ಆಗ್ಬೋದು. ರಾಹುಗೆ ಸಂಬಂಧ ನೀವೇನ್ ಮಾಡ್ಬೇಕು, ನಿಮ್ಮ ಆ ದಿನದ ಕೆಲಸ ಕಾರ್ಯಗಳ ಆ ದಿನನೇ ಪೂರ್ತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮನೆಯಲ್ಲಿ ಏನಾದ್ರು ಈ ಹಾಳಾದ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲಿದೆ ದಯವಿಟ್ಟು ಅದನ್ನ ತೆಗೆದು ಬಿಡಿ ಅಂತ ಹೇಳ್ತೇನೆ. ಅದರ ಜೊತೆಗೆ ನಿಮ್ಮ ಸೌತ್ ಈಸ್ಟ್ ಕಾರ್ನರ್, ಮನೆ ಸೌತ್ ಈಸ್ಟ್ ಕಾರ್ನರ್ ಏನೋ ಡಂಪ್ ಮಾಡ್ಕೊಂಡಿದ್ರೆ, ಹಾಳಾದ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಅನ್ನು ಇಟ್ಟುಕೊಂಡಿದ್ರೆ, ರಿಪೇರಿ ಮಾಡ್ಲಿಕ್ಕೆ ಅಂತ ಇಟ್ಟುಕೊಂಡಿದ್ರೆ, ಅಥವಾ ಅದನ್ನ ಅಲ್ಲಿಂದ ರಿಮೂವ್ ಮಾಡಿ ಅಂತ ಹೇಳ್ತೇನೆ. ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಬಹಳ
ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ರಾಹುವಿನ ಇಂಪ್ಯಾಕ್ಟ್ ಅಲ್ಲಿ ಬರಬಾರ್ದು. ಕೆಲವೊಂದು ಬಾರಿ ಏನಾಗುತ್ತೆ, ಈ ಗ್ಯಾಸಿನ ಅಡಿಬದಿಯಲ್ಲಿ, ಗ್ಯಾಸ್ ಇರೋ ಅಡಿಬದಿಯಲ್ಲ ಕೆಲವೊಂದು ಬಾರಿ ಈ ಹಾಲು ಗಿಲು ಬಿದ್ದು ನೀವು ನೋಡಿರುವುದೇ ಇಲ್ಲ, ಅಲ್ಲಿ ಕೆಲವೊಮ್ಮೆ ಹುಳಗಳು, ಸಣ್ಣ ಸಣ್ಣ ಕ್ರಿಮಿಕೀಟಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗೋದು ರಿಲೇಟೆಡ್ ಟು ರಾಹು. ಸೊ ಇದು ನಿಮಗೆ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಬಲ್ಲದು. ದಯವಿಟ್ಟು ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಪ್ರತಿ ಬಾರಿ ಕೂಡ ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ನಿಮ್ಮ ಕುಟುಂಬದ ನಾಗದೇವರು ಯಾರಿದ್ದಾರೆ ಅವರಿಗೆ, ಆ ಕುಟುಂಬದ ನಾಗದೇವರಿಗೆ ಪ್ರತಿ ಪಂಚಮಿಯಂದು ಅಥವಾ ಪ್ರತಿ ಪಂಚಮಿ, ಅದರಲ್ಲೂ ತಿಂಗಳಿಗೆ ಒಂದು ಪಂಚಮಿಗೆ ಹೋದ್ರೂ ಪರವಾಗಿಲ್ಲ, ಅಲ್ಲಿ ಹೋಗಿ ತನು ಹಾಕಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಇದರ ಮುಖಾಂತರ ದುಡ್ಡಿನ ವಿಚಾರದಲ್ಲಿ ನಿಮಗೆ ಬರತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತವೆ ನಮ್ಮ ಕುಂಭರಾಶಿ ಕುಂಭ ಲಗ್ನದವರು. ಕೊನೆಯದಾಗಿ ನಮ್ಮ ಮೀನರಾಶಿ ಮೀನ ಲಗ್ನದವರಿಗೆ ಕೇತುವಿನ ಇಂಪ್ಯಾಕ್ಟ್ ಬಂದಿದೆ, ರೈಟ್ ತಾನೆ? ಓಕೆನಾ? ನಮಗೆ ಶಕುನಗಳನ್ನು ನೋಡುವಾಗ ಕೇತುವಿನ ಇಂಪ್ಯಾಕ್ಟ್ ಬಂದು ಕೇತು 7th ಹೌಸ್ ನ ರಿಸಲ್ಟ್ ಕೊಡ್ತಾ ಇದ್ದಾನೆ. ಕೇತುವಿನ ಇಂಪ್ಯಾಕ್ಟ್ ಬಂದಾಗ ಬಹಳ ವಿಶೇಷ ಗಮನ ಕೊಡಬೇಕಾದ ಆರೋಗ್ಯ, ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಎಲ್ಲಾ ಕೆಲಸ ಕಾರ್ಯಗಳು ಸ್ಟಾಪ್ ಆಗುತ್ತೆ, ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಎಲ್ಲೋ ಒಂದ್ ಕಡೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಮೇ ಬಿ ದುಡ್ಡಿನ ವಿಚಾರದಲ್ಲಿ, ಟ್ರಾವೆಲಿಂಗ್ ನ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಆನಂತರ ವಿದೇಶ ಪ್ರಯಾಣದ ವಿಚಾರದಲ್ಲಿ, ಪಾರ್ಟ್ನರ್ಶಿಪ್ ನ ವಿಚಾರದಲ್ಲಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ನ ವಿಚಾರ ಎಲ್ಲ ಡಿಸ್ಟರ್ಬೆನ್ಸ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಉಂಟು. ಮೀನರಾಶಿ ಮೀನ ಲಗ್ನದವರಿಗೆ ಬಹಳಷ್ಟು ಜಾಗೃತರಾಗಿರಿ. ಮೋಸ ಹೋಗುವಂತ ಸಾಧ್ಯತೆಗಳು ಕೂಡ ಜಾಸ್ತಿನೇ ಕಂಡು ಬರೋದು, ಅದನ್ನ ನೋಡ್ಕೊಳ್ಳಿ. ಎಲ್ಲೊಂದು ಮನೆ ಚೇಂಜ್ ಮಾಡಬೇಕು, ಮನೆ ಚೇಂಜ್ ಮಾಡಬೇಕಾದ್ರೂ ಕೂಡ ಅಲ್ಲಿ ಕೂಡ ಮೋಸ ಅಥವಾ ಅಲ್ಲಿ ಕೂಡ ಡಿಸ್ಟರ್ಬೆನ್ಸ್, ಅದು ಕೂಡ ತಡೆ ಹಿಡಿಯುವಂತದ್ದು, ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಈ ಪರಿಸ್ಥಿತಿ ಇರ್ತದೆ. ನಮ್ಮ ಮೀನರಾಶಿ ಮೀನ ಲಗ್ನದವರಿಗೆ ಬಹಳ ಜಾಗ್ರತೆ ಮಾಡಿ ಅಂತ ಹೇಳ್ತೇನೆ. ನಿಮ್ಗೆ ಏನ್ ಮಾಡ್ಬೇಕು, ನಿಮ್ಗೆ ಗಣಪತಿಯನ್ನ ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ, ಗಣಪತಿ ಆರಾಧನೆ ಮಾಡ್ಬೇಕಾಗುತ್ತೆ. ನೀವು ಪ್ರತಿ ಮಂಗಳವಾರ ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಸಾಧ್ಯ ಆದ್ರೆ ನಿಮ್ಗೆ ವಯಸ್ಸು ಎಷ್ಟಾಗಿದೆ ಅಷ್ಟು ಪ್ರದಕ್ಷಿಣೆಗಳನ್ನ ಹಾಕಿ ಅಂತ ಹೇಳ್ತೇನೆ. ಅಥವಾ ನೀವೇನ್ ಮಾಡ್ಬೇಕಾಗುತ್ತೆ, 11 ಪ್ರದಕ್ಷಿಣೆಗಳನ್ನ ಹಾಕಿ ಆನಂತರ ಅಲ್ಲಿ ಗರಿಕೆಯನ್ನ ಇಟ್ಟು ಪೂಜೆ ಮಾಡ್ಕೊಂಡು ಬನ್ನಿ. ನಿಮ್ಗೆ ಸಾಧ್ಯ ಆದ್ರೆ ಅಲ್ಲಿ ಏನಾದ್ರು ನೀವೇನಾದ್ರೂ ಹೂವಿನ ಪೂಜೆ ಕೊಡುವುದಾದ್ರೆ, ಗಣಪತಿ ಟೆಂಪಲ್ ನಲ್ಲಿ ಹೂವಿನ ಪೂಜೆ ಕೊಡುವುದಾದ್ರೆ, ಅಥವಾ ಮೋದಕ ಸೇವೆ ಮಾಡುವುದಾದ್ರೆ, ಅಥವಾ ನೀವೇನಾದ್ರೂ 11 ಈ ನಾರಿಯಲ್ ಅಂದ್ರೆ ತೆಂಗಿನಕಾಯನ್ನ ಅರ್ಪಿಸ್ತಾರೆ, ಅದನ್ನು ಮಾಡುವುದಾದ್ರೂ ಕೂಡ ಏನಾಗುತ್ತೆ, ಮೀನರಾಶಿ ಮೀನ ಲಗ್ನದವರಿಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳಿಂದ ನೀವು ಮುಕ್ತರಾಗಿ ಬಿಡ್ತೀರಾ, ನೀವು ಗೆದ್ದು ಬಿಡ್ತೀರಾ. ಬಹಳ ಜಾಗೃತರಾಗಿರ್ಬೇಕು. ನೋಡಿ, ಕೇತುವಿನ ಇಂಪ್ಯಾಕ್ಟ್ ಉಂಟಲ್ವಾ, ಎಲ್ಲಕ್ಕಿಂತ ಬಹಳ ಬ್ಯಾಡ್ ಇಂಪ್ಯಾಕ್ಟ್ ಆಗಿರ್ತದೆ. ಅದು ಕೇತು ಏನ್ ಮಾಡ್ತಾನೆ, ಎಲ್ಲಾ ಕೆಲಸ ಕಾರ್ಯಗಳನ್ನ ಅಲ್ಲಿನೇ ಸ್ಥಗಿತಗೊಳಿಸುವಂತೆ ಮಾಡ್ತಾನೆ, ಮುಂದೆ ಹೋಗ್ಲಿಕ್ಕೆ ಬಿಡಲ್ಲ, ಈ ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡ್ತಾನೆ. ಓಕೆನಾ? ಅದಕ್ಕೆ ಇದೆಲ್ಲ ಬಹಳ ಪ್ರಿಕಾಷನ್ ಅನ್ನು ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ. ಬಹಳ 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 ಫೇವರಬಲ್ ರಿಸಲ್ಟ್ ಅನ್ನ ಅನುಭವಿಸುವಂತ ಯೋಗವಾಗಿ ಕ್ರಿಯೇಟ್ ಆಗುತ್ತೆ. ಓಕೆನಾ? ಸೊ ಈಗ ಗೊತ್ತಾಯ್ತು ನಿಮ್ಗೆ. ಸೊ ಮೇಷರಾಶಿ ಮೇಷ ಲಗ್ನದಿಂದ ಮೀನರಾಶಿ ಮೀನ ಲಗ್ನದವರಿಗೆ 2024 ಫೆಬ್ರವರಿ ತಿಂಗಳು ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಬಹಳಷ್ಟು ಸ್ವೀಟ್ ಆಗಿ ಶಾರ್ಟ್ ಆಗಿ ಅದನ್ನ ನಾನು ಹೇಳಿಕೆ ಪ್ರಯತ್ನ ಮಾಡಿದ್ದೇನೆ. ದಯವಿಟ್ಟು ಯಾರೆಲ್ಲ ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ದೇನೆ. ಆದಷ್ಟು ಬೇಗನೆ 10,000 ಸಬ್ಸ್ಕ್ರೈಬರ್ ನಮ್ಮ ಪಾಲಿಗೆ ಬೇಕು. ಸೊ ಅದನ್ನು ನೀವು ಕೊಡುವುದಾದ್ರೆ ಬಹಳ ವಿಶೇಷ ರೀತಿಯ ವಿಡಿಯೋಸ್ ಗಳನ್ನ ರಿಲೀಸ್ ಮಾಡ್ಲಿಕ್ಕೆ ನಮಗೆ ಬಹಳಷ್ಟು ಇಂಟ್ರೆಸ್ಟ್ ಆಗುತ್ತೆ, ಒಳಗಿಂದ ಒಂದು ಹುರುಪು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ ಅಂದ್ರೆ ತುಂಬಾನೇ ಚೆನ್ನಾಗಿರ್ತದೆ. ಈಗೇನ್ ಮಾಡೋಣ, ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಯಾರೆಲ್ಲ ಇದುವರೆಗೆ ಸ್ಕಿಪ್ ಮಾಡದೆ ಇದನ್ನ ನೋಡ್ಕೊಂಡು ಬಂದಿದ್ರೆ ಅವರೆಲ್ಲರಿಗೂ ತುಂಬ ಧನ್ಯವಾದಗಳು ಅರ್ಪಿಸ್ತಾ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ, ಬಾಯ್.